ನಮಸ್ಕಾರ ಸ್ನೇಹಿತರೆ. ನಾನು ಡಾಕ್ಟರ್ ಸುರೇಶ್ ಕುಮಾರ್, ಡಿಸ್ಟ್ರಿಕ್ಟ್ ಸರ್ಜನ್ ಜನರಲ್ ಹಾಸ್ಪಿಟಲ್ PG. ಓಕೆ, ಫಸ್ಟ್ ಆಫ್ ಆಲ್ ನಾನು ಆ ಹುಡುಗನಿಗೆ ಪಾಪ ನನಗೂ ತುಂಬ ಸಂಕಟ ಇದೆ. ಆ ಹುಡುಗನಿಗೆ ನನಗೆ ತೊಂದರೆ ಆಗಿರೋದು, ಯಾಕಂದರೆ ನಮಗೂ ಅದು ತುಂಬ ಬೇಜಾರಾಗುತ್ತೆ. ಸೊ ಕೈ ಹೋಗಿರೋದ್ರಲ್ಲಿ ದೇವರು ನನಗೂ ತುಂಬ ಬೇಜಾರಿದೆ. ಬಟ್ ಇದರಲ್ಲಿ ನಂದು ಎಳ್ಳಷ್ಟು ಪಾತ್ರ ಇಲ್ಲ. ಸೊ ಒಂದು ಹುಡುಗನಿಗೆ ಒಂದು ರಾಂಗ್ ಆಪ್ರೇಷನ್ ಮಾಡಿ ಅವ್ನ ಕೈ ತೆಗೆದು ನನಗೇನು ಕೋಟಿ ವ್ಯಾಪಾರ ಬರುತ್ತಾ ಇಲ್ಲ ಕೋಟಿ ಲಾಭ ಬರುತ್ತಾ? ನನಗೂ ಬೇಜಾರಾಗುತ್ತೆ. ಅದರಿಂದ ನನಗೆ ಹಾನಿ ಆಗುತ್ತೆ ಅಷ್ಟೇ. ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ, ನನ್ನ ಹೆಸರು ಹಾಳಾಗುತ್ತೆ. ನಾನು ಯಾಕೆ ಆ ಥರ ಮಾಡಿ ಯಾವ ಡಾಕ್ಟ್ರಿ ಭೂಮಿ ಮೇಲೆ ಮಾಡೋದಿಲ್ಲ ಆ ಥರ. ಸೊ ಅದು ಏನು ಅಂದರೆ ಅದು ಇಟ್ಸ್ ಬಿಕಾಸ್ ನೇಚರ್ ಆಫ್ ಇಂಜುರಿ. ಅದು 25 kg ಕಲ್ಲು ಕೈ ಮೇಲೆ ಬಿದ್ದಿರೋದ್ರಿಂದ ಅದು ತೊಂದರೆ ಆಗಿ ಅದು ಕಾಂಪ್ಲಿಕೇಶನ್ ಆಗಿದೆ. ಈಗ ಏನಂದರೆ ಯಾವುದೇ ಮೆಡಿಕಲ್ ಫೀಲ್ಡ್ ತೊಗೊಂಡೋದ್ರೆ ಒಂದು 10 to 20% ಇವಾಗ ನೋಡಿ, ಎಕ್ಸಾಂಪಲ್ಲು ನೀವು ಜೈದಿ ಆಸ್ಪತ್ರೆಗೆ ಹೋಗ್ತೀರಾ, ಅಲ್ಲಿ ಎಲ್ಲ ಪೇಷಂಟ್ಸು ಉಳಿಯೋಕ್ಕಾಗಲ್ಲ. ಅಷ್ಟು ಸೂಪರ್ ಸ್ಪೆಷಾಲಿಟಿ ಆದ್ರೂ ಹಾರ್ಟ್ ಅಟ್ಯಾಕ್ ಅಂತ ಹೋದ್ರೂ ಸಹ ಒಂದು 10 to 20% ಜನ ಮಾರ್ಟಾಲಿಟಿ ಆಗೇ ಆಗುತ್ತೆ. ಹಾಗಾಗಿ ಆ ಹುಡುಗನಲ್ಲಿ ಬಿದ್ದಿರೋಂಥ ಏಟು ತುಂಬಾ ಅಗಾಧವಾದ ಏಟು. 25 kg ಒಂದು ಸಣ್ಣ ಕೈ ಮೇಲೆ ಬೀಳ್ತದಂದರೆ ಏನಾಗ್ಬೋದು ಅಂತ ನೀವು ಅರ್ಥ ಮಾಡ್ಕೊಡಿ. ಸೊ ಹಂಗಾಗಿ ಆ ಹುಡುಗನಿಗೆ ನಿಜವೂ ಇವಾಗಲೂ ಸಂಕಟ ಇದೆ ಮಾತಾಡ್ತಾ. ಅವ್ನು ಒಳ್ಳೇದಾಗಲಿ, ಅವ್ನ ಭವಿಷ್ಯಕ್ಕೆ ಒಳ್ಳೇದಾಗಲಿ. ಸೊ ಇದು ಹೇಳ್ತಾ ಇದರಲ್ಲಿ ನಂದು ಎಳ್ಳಷ್ಟು ಪಾತ್ರ ಇಲ್ಲ. ನನಗೆ ಕರೆಕ್ಟಾಗಿ ಏನು ನನ್ನ ಈ ಎಕ್ಸ್ಪೀರಿಯನ್ಸ್ ಸರ್ಜನ್ನು, ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಏನು ಅವನಿಗೆ ಒಳ್ಳೇದು ಮಾಡಬೇಕು, ಮ್ಯಾಕ್ಸ್ ಟು ಮ್ಯಾಕ್ಸ್ ನನ್ನ ಕೈ ಮೀರಿ ಅವನಿಗೆ ನಾನು ಸಹಾಯ ಮಾಡಿದ್ದೀನಿ. ಸೊ ಅದರಲ್ಲಿ ಅವನಿಗೆ ಅದು ಅವನ ದುರಾದೃಷ್ಟನೋ ಏನೋ ಭಗವಂತನ ಇದನೋ ಕೈ ಇದು ಆಗಲಿಲ್ಲ. ಸೊ ಫಸ್ಟಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವನು 6ನೇ ತಾರೀಕು ಒಂದು ಹಳ್ಳಿನಲ್ಲಿ ಕಲ್ಲು ಮನೆ ಹತ್ರ ಕಟ್ಟಬೇಕಾದ್ರೆ ಮನೆ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಅವನ ಏನೋ ಆಟ ಆಡೋಕ್ಕೆ ಹೋದಾಗ ಅಲ್ಲಿ ಹಾಲೋ ಬ್ಲಾಕ್ಸ್ ಅಂತ ಇರ್ತಾವಲ್ಲ, ಒಂದು 25 kg ಇರ್ತವೆ. ಅದು ಒಂದು ಕೈ ಮೇಲೆ ಬಿದ್ದೋಗಿದೆ. ಸರಿ, ಅವ್ರ ತಂದೆ ಬಂದು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದರು. ಸರಿ, ನಾನು ನಮ್ಮ ಅಟೆಂಡರ್ಸ್ ಇದೆಲ್ಲ ಕರ್ಕೊಂಬಂದು ತೋರಿಸಿದ್ರು ನನಗೆ. ಸರ್, ನಾನು ನೋಡಿ ಅಡ್ಮಿಟ್ ಮಾಡಿದೆ ಕೇಸ್ನ. ಪೇಷಂಟ್ ಅಡ್ಮಿಟ್ ಮಾಡಿ ವಾರ್ಡ್ನಲ್ಲಿ ಹೋಗಿ ತಿರ್ಗಾ ಸಾಯಂಕಾಲ ನಾನು ಕ್ಲಿನಿಕ್ಕೆಲ್ಲ ಮುಗಿದ್ಮೇಲೆ ರೌಂಡ್ಸ್ ಮಾಡಿ ಅವ್ರ ತಂದೆ ಹೇಳ್ದೆ, ನೋಡಪ್ಪ ಇದು ಕಲ್ಲಾಗಿದೆ, ಕೈಯೆಲ್ಲ ತುಂಬ ಊತ ಇದೆ. ಸೊ ಇದು ಅರ್ಜೆಂಟಾಗಿ ಆಪ್ರೇಷನ್ ಮಾಡೋಕ್ಕಾಗೋದಿಲ್ಲ. ಸೊ ಇದೆಲ್ಲ ಯಾಕಂದರೆ ಹ್ಯಾಂಗ್ರಿ ಹ್ಯಾಂಡ್ ಅಂದಮೇಲೆ ನಾವು ಕೈ ಹಾಕಿದಾಗ ಅದು ಓಪನ್ ರಬ್ಬರ್ ಬ್ಯಾಂಡ್ ಥರ ಕ್ಲೋಸ್ ಮಾಡೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ. ಒಂದು 3 ದಿವಸ ನೋಡೋಣ ಹಿಂಗೆ ಆಗುತ್ತೆ, ಏನೇನಾಗುತ್ತೆ ಅದು ನೋಡಿಕೊಂಡು 3 ದಿವಸ ಆದಮೇಲೆ ಅಷ್ಟು ಬ್ಲಡ್ ಟೆಸ್ಟು ಇದೆಲ್ಲ ರೆಡಿ ಮಾಡ್ಕೋತೀವಿ. ರೆಡಿ ಮಾಡಿಕೊಂಡು ನಾವು ಆಪ್ರೇಷನ್ ಮಾಡೋಣಪ್ಪ ಅಂತೇಳಿ ಅವ್ರ ತಂದೆಗೆ ನಾನು ಹೇಳಿ, ಸರಿ ನನ್ನ ಮಾಮೂಲಿ ಕೆಲಸಗಳಲ್ಲಿ ಮಾಡಿ ಡೈಲಿ ಅದನ್ನು ಪೇಷಂಟ್ಸ್ನ ವಾಚ್ ಮಾಡಿಕೊಂಡು ಒಂದು 3 days ಆದಮೇಲೆ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಯಿತು, ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಆಯಿತು. ಸೊ ಅವಾಗ ನಾವು ಏನು ಮಾಡೋದು, ಆ 3 daysನಲ್ಲಿ ಕೈನಲ್ಲಿ ನಾವು ರೇಡಿಯಲ್ ಆರ್ಟ್ರಿ, ಅಲ್ನಾರ್ ಆರ್ಟ್ರಿ ಅಂತ ನೋಡ್ತಾ ಇರ್ತೀವಿ, ಕೈನಲ್ಲಿ ಆಕ್ಸಿಜನೇಷನ್ ಅಂತ ನೋಡ್ತಾ ಇರ್ತೀವಿ. ಸೊ ಅದೆಲ್ಲ ಕ್ಲೀನಾಗಿ ಬರ್ತಾ ಇದೆ ಅಂತ ಹೇಳಿದ್ಮೇಲೆ ಕೈನಲ್ಲಿ ವ್ಯಾಸ್ಕ್ಯುಲೇಚರ್ ಚೆನ್ನಾಗಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ಥರ 3 days ಎಲ್ಲ ಮಾನಿಟರ್ ಮಾಡಿ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆದಮೇಲೆ ಅದನ್ನು 3 days ಆದಮೇಲೆ ನಾನು 9ನೇ ತಾರೀಕು ಮಧ್ಯಾಹ್ನ 1:30ಗೆ ಅವ್ರಿಗೆ 1:15 ಹಂಗೆ 1:45 ಹಂಗೆ ಅವ್ರ ಆಪ್ರೇಷನ್ಗೆ ನಾವು ರೆಡಿ ಮಾಡಿಕೊಂಡು ಆಪ್ರೇಷನ್ ಮಾಡ್ತೀವಿ. ಅವ್ರಿಗೆ 2 ಕೈಗೂ 2 ಮೂಳೆನೂ ಮುರಿದೋಗಿರುತ್ತೆ. 2 ಮೂಳೆನೂ ನಿಮಗೆ ಫೋಟೋ ತೋರಿಸ್ತೀನಿ ನಾನು. 2 ಮೂಳೆನೂ ಸಾಕಷ್ಟು ಈ ಥರ 2 ಮೂಳೆನೂ ಮುರಿದೋಗಿದೆ. 2 ಮೂಳೆನೂ ಮುರಿದೋಗಿ ಸರಿ, ಅದೇ ಆಪ್ರೇಷನ್ ಆದಮೇಲೆ ಆಪ್ರೇಷನ್ ಚೆನ್ನಾಗಾಯಿತು. ಆಪ್ರೇಷನ್ ಚೆನ್ನಾಗಿ ಈ ಥರ ಪ್ಲೇಟ್ಸ್ ನಾವು ಕುಣಿಸಿ ಕ್ಲೀನಾಗಿ ಅದು ರೆಡಿ ಆಯಿತು. ಆಪ್ರೇಷನ್ ಮಾಡಿ ಕುಣಿಸಿದ್ದಾಯಿತು. ಸರ್, ಅದು ಏನಾಯಿತು ಅಂತ ಹೇಳಿದ್ರೆ, ಇಲ್ಲಿ ಕೈ ಅದು ಇಲ್ಲಿ ಏಟಾಗಿತ್ತು, ಜಾಸ್ತಿ ಏಟಾಗಿತ್ತು. ಸೊ ಅದು ಏನಾಗುತ್ತೆ ಅಂದರೆ ಇದಕ್ಕೆ ಇಮಿಡಿಯೇಟ್ ಕಾಂಪ್ಲಿಕೇಶನ್ಸ್, ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಆಫ್ ಸರ್ಜರಿ ಅದು ಕ್ರಶ್ ಇಂಜುರಿ ಆಫ್ ವೆಸಲ್ಸ್. ಅಂದರೆ ರಕ್ತ ಸಂಚಾರ ಮಾಡೋದ್ರಲ್ಲಿ ಏನಿತ್ತು ವೆಸಲ್ಸಲ್ಲಿ ಏಟಾಗಿಬಿಟ್ಟಿರುತ್ತೆ. ಅದು ಸಡನ್ನಾಗಿ ಗೊತ್ತಾಗಲ್ಲ. ಅದು ಒಳಗಡೆ ಏನೋ ಸ್ಮೂತ್ನೆಸ್ ಇರುತ್ತಲ್ಲ, ಆ ಸ್ಮೂತ್ನೆಸ್ ಎಲ್ಲ ಹೋಗ್ಬಿಟ್ಟು ತುಂಬ ರಫ್ ಆಗಿಬಿಡುತ್ತೆ. ಈಗ ಕಾಫಿನಲ್ಲಿ ನೀವು ಜಾಲಿಸಿದ್ರೆ ಈ ಕಾಫಿ ಪುಡಿ ಸಿಗಾಕೊಳ್ಳೋದಿಲ್ಲ, ಹಂಗೆ ಸೆಲ್ಸ್ ಈಸಿಯಾಗಿ ಪಾಸ್ ಆಗಲ್ಲ. ಸೊ ರೆಡ್ ಸೆಲ್ಸ್ ಆಗಲಿ, ವೈಟ್ ಸೆಲ್ಸ್ ಆಗಲಿ, ಪ್ಲೇಟ್ಲೆಟ್ಸ್ ಆಗಲಿ, ಆ ರಕ್ತನಾಳಗಳು ಈಸಿಯಾಗಿ ಪಾಸ್ ಆಗಲ್ಲ. ರಫ್ ಆಗಿರೋದ್ರಿಂದ ಒಂದೊಂದಾಗಿ ಫಿಲ್ಟರ್ ಥರ ಸಿಗಾಕೊಳ್ಳುತ್ತೆ. ದಟ್ ಇಸ್ ಅದು ಇಮಿಡಿಯೇಟ್ ಕಾಂಪ್ಲಿಕೇಶನ್. ಅಂದರೆ ವಿತಿನ್ 7 to 10 days ಆಫ್ ಇಂಜುರಿ ಮೇಲೆ ಅದು ಗೊತ್ತಾಗುತ್ತೆ. ಸೊ ಅದು ಸರ್ಜರಿ ಆದಮೇಲೆ ಅದೇನಾಗುತ್ತೆ ಕಾಂಪ್ಲಿಕೇಶನ್, ಅದು ಯಾವಾಗ ಅದು ರಕ್ತ ತುಂಬ ಕ್ರಶ್ ಆಗಿತ್ತಲ್ಲ, ಇಲ್ಲಿ ಕ್ರಶ್ ಆಗಿತ್ತು. ಸೊ ಅದು ನಾನು ಮಾಡಿರೋದು ಆಪ್ರೇಷನ್ ಇಲ್ಲಿ. ಸೊ ಅದು ಕ್ರಶ್ ಆಗಿದ್ದು ಇಲ್ಲಿ. ಸೊ ಇಲ್ಲಿ ಇದು ಏನಾಗುತ್ತೆ, ಅದು ರಕ್ತ ಚಲನೆಯಲ್ಲಿ ಮೂವ್ಮೆಂಟ್ ಆಗ್ತಾ ಅದು ಫಿಲ್ಟರ್ ಆಗಿ ಅದು ಏನಾಗುತ್ತೆ, ಕ್ಲಾಟ್ ಒಂದು 10 centimeter ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಲಾಂಗ್ ಥ್ರಾಂಬಸ್ ಅಂತ, ಈ ಹಾರ್ಟ್ ಅಟ್ಯಾಕಲ್ಲಿ ಆಗುತ್ತಲ್ಲ ಕ್ಲಾಟು, ಆ ಥರ ಕ್ಲಾಟ್ ಆಗಿ ಅದು ಕೈಯೆಲ್ಲ ಸ್ವಲ್ಪ ಸರ್ಕ್ಯುಲೇಷನ್ ಡೌನ್ ಆಗಿ ಸ್ವಲ್ಪ ಕೈಯೆಲ್ಲ ಒಂಥರ ನಮ್ಮನೆ ಶುರುವಾಗಿ ಬ್ಲ್ಯಾಕ್ ಆಗಿ ಶುರು ಆಯಿತು. ಸೊ ರಾತ್ರಿ ಎಲ್ಲ ಅದನ್ನು ಮಾನಿಟರ್ ಮಾಡ್ಕೊಂಡು ಸ್ವಲ್ಪ ರಾತ್ರಿ ಎಲ್ಲ ಚೆನ್ನಾಗಿತ್ತು. ತಿರ್ಗಿ ಬೆಳಿಗ್ಗೆ ಎಲ್ಲ ನಾವು ನೋಡಿದಾಗ, ನಾನು ತಂದೆಗೆ ಓಟಿನಲ್ಲಿ ಕರ್ಕೊಂಡು ನೋಡಿದಾಗ ರಾತ್ರಿ ಎಲ್ಲ ಏನು ಪಲ್ಸೇಷನ್, SpO2 ಎಲ್ಲ ಬರ್ತಾಯಿತ್ತು, ಎಲ್ಲ ಚೆನ್ನಾಗೇ ಇದ್ದಿದ್ದ ಕಾರಣ
ಬೆಳಿಗ್ಗೆ ನಾನು ಓಟಿನಲ್ಲಿ ಕರ್ಕೊಂಡು ತಿರ್ಗಾ ಅದನ್ನು ಬ್ಯಾಂಡೇಜ್ ಬಿಚ್ಚಿ ನೋಡಿದಾಗ ನಾವು ತಂದೆ ಹೇಳಿದೆ, ನೋಡಪ್ಪ ಇದು ಏನೋ ಸ್ವಲ್ಪ ನನಗೆ ಸಮಸ್ಯೆ ಕಾಣಿಸ್ತಾ ಇದೆ, ಸೊ ಇದನ್ನು ನಾವು ವ್ಯಾಸ್ಕ್ಯುಲರ್ ಸರ್ಜನ್ ಅಂತ ಮಾಡ್ತಾರೆ, ವ್ಯಾಸ್ಕ್ಯುಲರ್ ಸರ್ಜನ್ ಅವ್ರ ಒಪಿನಿಯನ್ ತೊಗೋಬೇಕಾಗುತ್ತೆ. ಅದು ನಾವು ಮಾಡೋದಿಲ್ಲ, ನಾವು ಬೋನ್ಸ್ ಓನ್ಲಿ ಡೀಲ್ ವಿತ್ ಸರ್ಜರೀಸ್ನ ಬೋನ್ಸ್ನ ಫಿಕ್ಸ್ ಮಾಡ್ತೀವಿ. ವ್ಯಾಸ್ಕ್ಯುಲರ್ ಸರ್ಜನ್ ಅಂದರೆ ಪ್ಲಾಸ್ಟಿಕ್ ಸರ್ಜನ್ಸಿ, ನರಗಳನ್ನ ರಿಪೇರಿ ಮಾಡೋಂಥ ಡಾಕ್ಟರ್ಸು. ಅವ್ರದ್ದು ಒಪಿನಿಯನ್ ತೊಗೋಬೇಕಪ್ಪ, ಏನೋ ನಾನು ಸ್ವಲ್ಪ ಇದರಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಅಂತ ಹೇಳಿ ಅವ್ರ ತಂದೆಗೆ ಹೇಳಿದಾಗ ಅವ್ರ ತಂದೆನೂ ಒಪ್ಕೊಂಡು ಆಮೇಲೆ ನಾನು ಡಾಕ್ಟರ್ ಆನಂದ್ ಅಂತ SNR ಹಾಸ್ಪಿಟ್ಲಲ್ಲಿ ಇದ್ದಾರೆ ಪ್ಲಾಸ್ಟಿಕ್ ಸರ್ಜನು, ಅವ್ರಿಗೆ ನಾನು ಕನ್ಸಲ್ಟ್ ಮಾಡಿ ಸರ್ ಈ ಥರ ಆಗಿದೆ ಏನು ಮಾಡೋದು ಅಂತ ಕೇಳಿದ್ರೆ ಇಮಿಡಿಯೇಟ್ ಕಳಿಸಿ ಸರ್ ಅಂತ ಹೇಳಿದ್ರು. ನಾನು ಇಮಿಡಿಯೇಟಾಗಿ ನಮ್ಮ ಆಸ್ಪತ್ರೆ ನಮ್ಮ ಗ್ರೂಪ್ ಪೀಸನ್ನು ಕರೆದು, ನೋಡಪ್ಪ ಅವ್ರ ವಯಸ್ಸಾದ ಹಳ್ಳಿಯವ್ರಿಗೆ ಗೊತ್ತಾಗಲ್ಲ, ಅವ್ರು ಗಾಬರಿಯಲ್ಲಿ ಇರ್ತಾರೆ, ನೀವು ಜೊತೆಗೆ ದಯವಿಟ್ಟು ಅವ್ರ ಜೊತೆಗೆ ಹೋಗಿ ಅಲ್ಲಿ ನಮ್ಮ ಡಾಕ್ಟರ್ ಆನಂದ್ಗೆ ಹೇಳಿದ್ದೀನಿ ಅಂತ ಹೇಳಿ ಇಮಿಡಿಯೇಟ್ ಆ್ಯಂಬುಲೆನ್ಸ್ ಮಾಡಿ ಅದೇನು ಫಸ್ಟ್ ಏಡ್ ಏನೇನು ಇಂಜೆಕ್ಷನ್ಸ್ ಎಲ್ಲ ಬರುತ್ತೆ ಪ್ಯಾರಿನ್ ಅದೆಲ್ಲ ನಾವು ಫಸ್ಟ್ ಏಡ್ ಎಲ್ಲ ಮಾಡಿ ಇಮಿಡಿಯೇಟ್ ನಮ್ಮ ಅಟೆಂಡೆನ್ಸ್ ಅವ್ರಿಗೆ ಗೊತ್ತಾಗಲ್ಲ, ಭಯ ಬೀಳ್ತಾರೆ ಅಂತೇಳಿ ಅಲ್ಲೇ ಕಳಿಸಿ ಡಾಕ್ಟರ್ ಆನಂದ್ ಅಲ್ಲಿ ಇಮಿಡಿಯೇಟ್ ಆ್ಯಕ್ಟಿವ್ ಆಗಿ ಅಲರ್ಟ್ ಆಗಿ ಇಮಿಡಿಯೇಟಾಗಿ ಅವ್ರಿಗೆ ಹ್ಯಾಂಜಿಯೋಗ್ರಾಮ್ ಎಲ್ಲ ಮಾಡ್ತಾರೆ. CT ನೀವು ಏನು ಹಾರ್ಟಿಗೆ ಮಾಡ್ತಾರಲ್ಲ ಆ ಥರ ಹ್ಯಾಂಜಿಯೋಗ್ರಾಮ್ ಎಲ್ಲ ಮಾಡಿದಾಗ ಈ ಥರ ಒಂದು ಪಿಕ್ಚರ್ ಬರುತ್ತೆ. ಈ ಥರ ಪಿಕ್ಚರ್ ಬರುತ್ತೆ. ಇಲ್ಲಿ ನೋಡಿ ಬ್ಲಾಕ್ ಆಗಿರೋದು ಇಲ್ಲಿ. ಸೊ ಇಲ್ಲಿ ಅಂದರೆ ಇವರು ರಕ್ತನಾಳಗಳಲ್ಲಿ ದೈ ಬಿಡ್ತಾರೆ ಇಲ್ಲಿ ನೋಡಿ, ಇಲ್ಲಿ ನಾನು ಮಾಡೋದು ಆಪ್ರೇಷನ್ ಇಲ್ಲಿ. ಸೊ ಬ್ಲಾಕ್ ಆಗಿರೋದು ಇಲ್ಲಿ. ಸೊ ಅವಾಗ ಏನು ಮಾಡ್ತಾರೆ ಡಾಕ್ಟರ್ಸು, ಇದು ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಆರ್ಟಿರಾಟಮಿ ಅಂತ ಮಾಡ್ತಾರೆ. ಆರ್ಟಿರಾಟಮಿ ಅಂತ ಮಾಡಿ ಅದು ಥ್ರಾಂಬಸ್ನೆಲ್ಲ ತೆಗೆದು ರೀಕ್ಯಾನಲೈಸ್ ಮಾಡ್ತಾರೆ. ರೀಕ್ಯಾನಲೈಸ್ ಮಾಡಿದಾಗ ಸೊ ಅದು ತಿರ್ಗಾ ಅದು ಬ್ಲಡ್ ಸರ್ಕ್ಯುಲೇಷನ್ ಬರುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಬಂದು ಅದನ್ನು ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಬಂದು ತಿರ್ಗಾ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಆದರೂ ತಿರ್ಗಾ ಅದು ರೀಕ್ಯಾನಲೈಸ್ ಮಾಡೋದು ತಿರ್ಗಾ ಅದು ರಫ್ ಆಗಿರೋದ್ರಿಂದ ತಿರ್ಗಾ ಅದು ಅಬ್ಸ್ಟ್ರಕ್ಷನ್ ಆಗುತ್ತೆ. ಅಬ್ಸ್ಟ್ರಕ್ಷನ್ ಆಗಿ ನಮ್ಮ ಡಾಕ್ಟರ್ ಹೇಳ್ತಾರೆ ಇನ್ನೊಂದ್ಸತಿ ಮಾಡಬೇಕಾಗತ್ತಪ್ಪ ಅಂತ ಅವ್ರ ತಂದೆಗೆ ಹೇಳ್ತಾರೆ. ತಂದೆಗೆ ಹೇಳಿದಾಗ ಇಲ್ಲ ಸರ್ ನಾವು ಆಗಲ್ಲ, ವೇಟ್ ಚೆನ್ನಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಅವರು ಸೆಕೆಂಡ್ ಇನ್ನೊಂದಕ್ಕೆ ಎಕ್ಸ್ಪ್ಲೋರೇಷನ್ ಹೋಗೋದಿಲ್ಲ. ಆಮೇಲೆ ಅಲ್ಲಿ ಡಾಕ್ಟರ್ ಆನಂದ್ ಸಹ ಅವ್ರಿಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನೋಡಪ್ಪ ಈ ಥರ ಆಗುತ್ತೆ, ತೊಂದರೆ ಆಗುತ್ತೆ, ಡಾಕ್ಟ್ರು ಏನೋ ಸರ್ಜರಿ ಮಾಡಿದ್ದಾರೆ, ಅದು ಬೋನ್ ಫಿಕ್ಸ್ ಆಗಿದೆ, ಬಟ್ ಅದು ಬಿಕಾಸ್ ಆಫ್ ಇಂಜುರಿ ಆ ಥರ ಆಗಿದೆಯಪ್ಪ, ಡಾಕ್ಟ್ರು ಇದಕ್ಕೆ ಸಂಬಂಧ ಇಲ್ಲ, ಸೊ ನೀನು ಇದನ್ನು ನಾವು ರೆಡಿ ಮಾಡ್ತೀವಿ, ಬಟ್ ಆಗಲಿಲ್ಲ ಅಂದರೆ ಕೈಗೆ ಗ್ಯಾಂಗ್ರೀನ್ ಆಗುತ್ತಪ್ಪ, ಬ್ಲಾಕ್ ಆಗಿರೋದು ಇಸ್ಕೀಮೆ ಆಗುತ್ತೆ, ಇಸ್ಕೀಮೆ ಗ್ಯಾಂಗ್ರೀನ್ ಆಗಿ ಕೈ ಹೋಗೋ ಪ್ರಮೇಯ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವ್ರು ಒಪ್ಕೊಂಡು ಆಯಿತು ಸರ್ ಏನೋ ಒಂದು ಮಾಡಿ ಸರ್ ಅಂತ ಹೇಳಿದ್ರೆ ಮಾಡ್ತಾರೆ. ಮಾಡಿದಾಗ ಅದು ತಿರ್ಗಿ ಅದು ಪ್ರೋಗ್ರೆಸ್ ಆಗುತ್ತೆ, ಬ್ಲಾಕ್ ಪ್ರೋಗ್ರೆಸ್ ಆಗಿ ಇಟ್ಸ್ ಒನ್ ಆಫ್ ದ ಕಾಂಪ್ಲಿಕೇಶನ್ಸ್ ಸರ್ಜರಿ. ಅದನ್ನು ಪ್ರೋಗ್ರೆಸ್ ಆಗಿ ಗ್ಯಾಂಗ್ರೀನ್ ಆಗಿ ಸ್ಕೀಮೆ ಆಗಿ ಅದು ಕೈಗೆ ತೆಗೆಯೋ ಪ್ರಮೇಯ ಬರುತ್ತೆ. ಸೊ ಇದು ಏನಾಗಿತ್ತು ಅಂದರೆ ಈ ಕಾಂಪ್ಲಿಕೇಶನ್ಸ್ ಇದೆಲ್ಲ ಈ ಯಾವುದೇ ಇಂಟರ್ನ್ಯಾಷನಲ್ ಹಾಸ್ಪಿಟ್ಲ್ ಮಾಡಿದ್ರೆ ದಿಸ್ ಕಾಂಪ್ಲಿಕೇಶನ್ ಆಗಲೇಬೇಕಾಗಿತ್ತು, ಯಾಕಂದರೆ ಅಷ್ಟು ನೇಚರ್ ಆಫ್ ಇಂಜರಿ. ಸೊ ಹಂಗಿರುತ್ತೆ. ಸೊ ಇದು ನನ್ನರಲ್ಲಿ ಎಳ್ಳಷ್ಟು ಪಾತ್ರ ಇಲ್ಲ, ನಾನು ಶ್ರದ್ಧೆಯಿಂದ ತುಂಬ ನಿಷ್ಠೆಯಿಂದ ಅದನ್ನು ಕೆಲಸ ಮಾಡಿಕೊಟ್ಟಿದ್ದೀನಿ, ಇದರಲ್ಲೇ ನಮ್ದು ಯಾವುದೋ ಮಿಸ್ಟೇಕ್ಸ್ ಇಲ್ಲ. ಸೊ ಇದನ್ನೆಲ್ಲ ನಾನು ಸಹ ಅವ್ರ ತಂದೆಗೆ ಅಡ್ಮಿಟ್ ಆದಾಗಲೇ ಹೇಳಿದ್ದೀನಿ, ನೋಡಪ್ಪ ಕೈಗೆ ಈ ಥರ ತೊಂದರೆ ಇದೆ, ಈ ಥರ ಎಲ್ಲ ಇದೆ, ಈ ಥರ ಎಲ್ಲ ಆಗುತ್ತೆ, ಸ್ವಲ್ಪ ನೀವು ನನಗೆ, ಯಾಕಂದರೆ ನೀವು ರಿಸ್ಕ್ ತೊಗೋಬೇಕು, ನಾನು ಸಹಕಾರ ಕೊಡಬೇಕು, ಸಹಕಾರ ಕೊಟ್ಟು ನೀವು ಇದನ್ನು ಎಕ್ಸ್ಪ್ಲೇನ್ ಅರ್ಥ ಮಾಡ್ಕೊಬೇಕು ನೀವು ಅಂತ ಹೇಳಿದೆ. ನಾನು ಅವ್ರು ಬೇಕಾದ್ರೆ ಹೋಗ್ಬೋದಾಗಿತ್ತು ಬೇರೆ ಕಡೆ, ನಾನೇನು ಅವ್ರು ಫೋರ್ಸ್ ಮಾಡಲಿಲ್ಲ. ಫಸ್ಟ್ ಡೇ ಥರ್ಡ್ ಡೇ ಅಡ್ಮಿಟ್ ಆದರು, ಅವ್ರು ಹೇಳ್ತಾರೆ, ಕೆಲವ್ರು ಕೇಳ್ತಾರೆ, ನಮ್ಮ ಡಾಕ್ಟ್ರ್ ಫೋರ್ಸ್ ಮಾಡೋದು ಮಾಡಲಿಲ್ಲ, ನಾನು ಯಾರಿಗೂ ಫೋರ್ಸ್ ಮಾಡಲೇ ಇಲ್ಲ. ಫೋರ್ಸ್ ಮಾಡಿದ್ರೆ ಎಷ್ಟೊಂದು ಜನ ಹೋಗ್ತಾರೆ, ಆಸ್ಪತ್ರೆಯಿಂದ ಹೋಗ್ತಾರೆ, ನಾವು ಯಾರನ್ನೂ ಹಿಡ್ಕೊಳ್ಳೋದಿಲ್ಲ. ಅವರು ಆಯಿತು ಸರ್ ನಾನು ವೆಯ್ಟ್ ಮಾಡ್ತೀನಿ, 3 ಡೇಸ್ ಆಗಲಿ ಮಾಡಿ ಸರ್, ನಿಮ್ಮ ಕೈ ಗುಣ ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳಿ ಅವರೇ ವೆಯ್ಟ್ 3 ಡೇಸ್ವರೆಗೂ ವೆಯ್ಟ್ ಮಾಡಿ ನೀವು ಮಾಡಲೇಬೇಕು ಸರ್ ಅಂತ ಹೇಳಿ ಅದನ್ನು ನಾನು ಅವ್ರ ಕನ್ಸೆಂಟ್ ಅಂತ ಬರ್ಸ್ಕೊಂಡಿದ್ದೀನಿ. ಅವ್ರ ಕನ್ಸೆಂಟ್ ಅಂತ ಹೇಳ್ತಾರಲ್ಲ, ನೀವು ಮಾಡಲೇಬೇಕು ಅನ್ನೋದನ್ನು ಅವರು ಬರ್ಸ್ಕೊಂಡಿದ್ದೀನಿ. ಬಟ್ ಅದನ್ನು ಜನ ಇದು ಮಾಡಿಬಿಟ್ಟು ವೀಡಿಯೋ ಕನ್ಸೆಂಟ್ ಅಂತ ಒಂದು ಮಾಡ್ತೀನಿ, ಅದು ಸುಪ್ರೀಂ ಕೋರ್ಟಲ್ಲಿ ಪರ್ಮಿಸಬಲ್ ಇದೆ. ವೀಡಿಯೋ ಕನ್ಸೆಂಟಲ್ಲೂ ಸಹ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡಿಪ್ಪ ದಯವಿಟ್ಟು ನನಗೂ ನೀವು ಸಹಕಾರ ಕೊಡಿ, ಈ ಥರ ರಿಸ್ಕ್ ಈ ಥರ ಇರುತ್ತೆ, ಇಟ್ ಮೇ ಗೋ ಫಾರ್ ಇಟ್ ಕ್ಯಾನ್ ಗೋ ಫಾರ್ ದಿಸ್ ಒನ್ ಇನ್ಫೆಕ್ಷನ್ನು, ಪೇಷಂಟ್ಗೂ ಬೇರೆ ಥರ ತೊಂದರೆಗಳಾಗ್ಬೋದು, ಇಂಪ್ಲಾಂಟ್ ಫೇಲ್ಯೂರ್ ಆಗ್ಬೋದು, ಇಸ್ಕೀಮೆ ಆಗ್ಬೋದು, ಗ್ಯಾಂಗ್ರೀನ್ ಆಗ್ಬೋದು, ನೋಡಪ್ಪ ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇಷ್ಟೆಲ್ಲ ಮಾಡಿ ನಾನು ಸರ್ಜರಿ ಮಾಡೋಕ್ಕೆ ಹೋಗ್ತೀನಿ, ಬಟ್ ಈ ಕಾಂಪ್ಲಿಕೇಶನ್ಸ್ ನನ್ನ ಕೈಲಿಲ್ಲ, ದಿಸ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್, ಇಟ್ ಇಸ್ ನಾಟ್ ಔಟ್ ಆಫ್ ಮೈ ರೀಚ್. ನಂದು ಏನಿದೆ ಬೋನ್ ಫಿಕ್ಸ್ ಮಾಡೋದು ಅಷ್ಟೇ, ಬಟ್ ಇನ್ಫೆಕ್ಷನ್ ಆಗೋದು, ಗ್ಯಾಂಗ್ರೀನ್ ಆಗೋದು, ಏನೋ ಬೇರೆ ಅನಸ್ಟೇಷಿಯಾ ಕಾಂಪ್ಲಿಕೇಶನ್ ಆಗೋದು, ದಿಸ್ ನಾಟ್ ಇನ್ ಮೈ ಹ್ಯಾಂಡ್, ದಿಸ್ ಸಪ್ಲೈಸ್ ಆಲ್ ಓವರ್ ದ ವರ್ಲ್ಡ್. ಎಲ್ಲೇ ಹೋದರೂ ಈ ಥರ ರಿಸ್ಕ್ ತೊಗೋಬೇಕಾಗುತ್ತೆ. ನೋಡಪ್ಪ ನೀನು ಪರ್ಮಿಷನ್ ಕೊಟ್ಟರೆ ನಾನು ಆಪ್ರೇಷನ್ ಮಾಡ್ತೀನಿ ಅಂತ ಅವ್ರ ಮಿಸ್ಸಸ್ಸು, ಅವ್ರ ವೈಫ್, ಅವ್ರ ತಾಯಿ ಅಂದರೆ ಮಗು ತಂದೆ ಸಮೇತ ಅವ್ರ ರಿಲೇಷನ್ಶಿಪ್ ಬಂದಿದ್ದರು. ಅವ್ರ ಜೊತೆ ಅವ್ರ ಮುಂದೆ ನಾನು ಸಮಕ್ಷಮವಾಗಿ ಪ್ರೀತಿ ವಿಶ್ವಾಸದಿಂದ ಅವ್ರಿಗೆಲ್ಲ ಹೇಳಿದಾಗ ಆಯಿತು ಸರ್ ನೀವು ದಯವಿಟ್ಟು ಮಾಡಿ ಅಂತ ಅವ್ರ ತಂದೆನೂ ಹೇಳಿದ್ರು. ಅವ್ರ ತಾಯಿನೂ ಸಹ ನೀವು ದಯವಿಟ್ಟು ಮಾಡಿ ಸರ್, ನಿಮ್ಗೆ ಆಗುತ್ತೆ, ನೀವು ಮಾಡ್ತೀರಾ ಅಂತ ಹೇಳಿ ನೀವು ದಯವಿಟ್ಟು ಓಟಿನ ನನಗೂ ಹೇಳಿದೆ, ನೋಡಮ್ಮ ಇದೆಲ್ಲ ನೀವು ಒಪ್ಕೊಂಡು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಆಪ್ರೇಷನ್ ಹೊರಗಡೆ ಹೋಗ್ತೀನಿ, ಇಲ್ಲ ನಾನು ಹೊರಗಡೆ ಬರ್ತೀನಿ ಅಂತ ಹೋಗ್ತೀನಿ, ಇಲ್ಲ ದಯವಿಟ್ಟು ನೀವು ಮಾಡಿ ಸರ್, ದೇವ್ರು ಇಟ್ಟಂಗಾಗಲಿ, ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಿ ಅಂತ ಹೇಳಿ ಅವರು ಫುಲ್ಲು ಕನ್ಸೆಂಟಲ್ಲಿ ಪರ್ಮಿಷನ್ ಕೊಟ್ಟಿರ್ತಾರೆ. ಇದ್ರ ಮೇಲೆ ನಾವು ಮಾಡಿರ್ತೀವಿ, ಒಳ್ಳೆ ಇಂಟೆನ್ಷನ್ಸ್ ಮಾಡಿರ್ತೀವಿ.
ಬಟ್ ಏನು ಮಾಡ್ತೀರಾ, ನೇಚರ್ ಆಫ್ ಇಂಜುರಿ ಇರೋದ್ರಿಂದ ಆ ಥರ ದುರ್ದೈವದಿಂದ ಆ ಥರ ಆಗಿತ್ತು. ಸೊ ಹಂಗಾಗಿ ಇದೆಲ್ಲ ಆದಮೇಲೆ ಕೈಯಲ್ಲಿ ಆಂಪ್ಟೇಷನ್ ಆಯಿತು. ಆಮೇಲೆ SNR ಹಾಸ್ಪಿಟ್ಲಲ್ಲಿ ನಮ್ಮ ಡಾಕ್ಟರ್ ಆನಂದ್ ಡಾಕ್ಟರ್ ಹೇಳಿದ್ರು, ನಾನೇ ಮಾಡ್ಕೊಡ್ತೀನಿ ನಮ್ಮ ಆಂಪ್ಟೇಷನ್ ಅಂತ. ಇಲ್ಲ, ನಾವು ಸೆಕೆಂಡ್ ಒಪಿನಿಯನ್ ತೊಗೋತೀವಿ, ಬೇರೆ ಕಡೆ ಹೋಗಿ ಕರ್ಕೊಂಡು ಹೋಗ್ತೀವಿ ಅಂತ ಜೈನ್ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಅಲ್ಲಿ ಆಂಪ್ಟೇಷನ್ ಆಯಿತು. ಆಂಪ್ಟೇಷನ್ ಆಗಿ ತಿರ್ಗಾ ಅವರು ನನ್ನ ಹತ್ರ ತಿರ್ಗಾ ಬಂದು ನನ್ನ ಹತ್ರ ಮಾತಾಡಿದ್ರು. ನಾನು ಹೇಳಿದೆ, ನೋಡಪ್ಪ ಇದರಲ್ಲಿ ಏನು ನಂದು ಏನು ಎಳ್ಳಷ್ಟು ಪಾತ್ರ ಇಲ್ಲ ಅಂತ. ಆಮೇಲೆ ಕ್ಲಿನಿಕ್ ಹತ್ರ ಸಾಕಷ್ಟು ಅವ್ರ ತಂದೆ ತಾಯಿ ಸುಮಾರು ಜನನ ಕರ್ಕೊಂಬಂದು ಒಂದು 6 ದಿವಸದ ಹಿಂದೆ ನನ್ನ ಮುಂದೆ ಎಲ್ಲ ಗಲಾಟೆ ಮಾಡಿದ್ರು ಕ್ಲಿನಿಕಲ್ಲಿ. ನಾನು ಹೇಳಿದೆ ಅವ್ರಿಗೆ, ನೋಡಪ್ಪ ಇದರಲ್ಲಿ ನಂದು ಏನು ಪಾತ್ರ ಇಲ್ಲ, ನಿಮಗೊಂದು ಅವ್ರಿಗೆ ಆ ಹುಡುಗನಿಗೆ ಏನಾದರೂ ನಿನಗೆ ಬೆನಿಫಿಟ್ ಮಾಡಬೇಕಾದ್ರೆ ನಾನು ಬೆನಿಫಿಟ್ ಮಾಡ್ತೀನಿ. ಯಾವ ರೀತಿ ಅಂತ ಹೇಳಿದ್ರೆ, ಹ್ಯಾಂಡಿಕ್ಯಾಪ್ಟು ಅದು ಏನಾಗುತ್ತೆ, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಬರುತ್ತೆ, ಗೌರ್ಮೆಂಟಲ್ಲಿ ಏನು ಪ್ರಾವಿಷನ್ಸ್ ಇರುತ್ತೆ, ಆ ಪ್ರಾವಿಷನ್ಸ್ ನಾನು ಅದನ್ನು ಸರ್ಟಿಫಿಕೇಟ್ ಮಾಡಿಕೊಡ್ತೀನಿ. ಅದೊಂದು ಲೈಫ್ ಲಾಂಗು ಪೆನ್ಷನ್ ಬರುತ್ತೆ ಅವ್ರಿಗೆ. ಸೆಕೆಂಡ್ ಪಾಯಿಂಟು, ಸರ್ಕಾರಕ್ಕೆ ಬರೆಯೋಣ ನಾವು ಈ ಥರ ಆಗಿದೆ ಹುಡುಗನಿಗಂತ ಡಿಸ್ಟ್ರಿಕ್ಟ್ ಸರ್ಜನ್ ಆಫೀಸ್ ಮುಖಾಂತರ ಡಿಸ್ಟ್ರಿಕ್ಟ್ DC ಬರೆದು ಸರ್ಕಾರದಲ್ಲಿ ಏನಾದರೂ ಕಾಂಪನ್ಸೇಷನ್ ಕ್ಲೈಮ್ ಮಾಡೋಕೆ, ಯಾಕಂದರೆ ಇವಾಗ ನಾವು ಹಾವು ಕಡಿತ ಅದಕ್ಕೆಲ್ಲ ಸರ್ಕಾರಕ್ಕೆ ಬರಿತೀವಲ್ಲ, ಹಂಗೆ ಇದಕ್ಕೆ ಸರ್ಕಾರಕ್ಕೆ ಬಂದಾಗ ಸರ್ಕಾರದಲ್ಲಿ ಇವರು ಒಂದು ಯಾರು ಹೇಳಿ ಮಾಡಿ ಸರ್ಕಾರದಿಂದ ಒಂದು ಸ್ವಲ್ಪ ದುಡ್ಡನ್ನು ತೊಗೋಬೋದು. ಅದರಿಂದ ಆಮೇಲೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಇದು ಸಿಕ್ಕಿದ್ರೆ ಅವ್ರಿಗೆ ಅವ್ರಿಗೂ ಒಳ್ಳೆ ಭವಿಷ್ಯನೂ ಇರುತ್ತೆ. ಯಾಕಂದರೆ ಡಿಸೇಬಿಲಿಟೀಸ್ ಅವರಿಗೆ ಸರ್ಕಾರಿ ನೌಕರಿ ಒಳ್ಳೊಳ್ಳೆ ಕೆಲಸಗಳು ಮುಂದಿನ ದಿನಗಳು ಸಿಗುತ್ತೆ, ಏನು ತೊಂದರೆ ಆಗಲ್ಲ. ನಾನೊಂದು 2 ಎಕ್ಸಾಂಪಲು ಕೊಟ್ಟೆ ಅವ್ರಿಗೆ. ನೋಡಪ್ಪ, ಇದು ಡಿಸೇಬಿಲಿಟಿ ಅಂದರೆ ಜೀವನ ಹೋಗೋದಿಲ್ಲ. ಅದು ತಮಿಳ್ನಾಡಿನಲ್ಲಿ ಒಬ್ಬ ಕುರುಡ ಇದ್ದಾನೆ, ಅವನು 2 ಕಣ್ಣು ಇಲ್ಲ ಅವನಿಗೆ, ಆದರೂ ಒಂದು 100 ಕೋಟಿ ಬಿಸ್ನೆಸ್ ಮಾಡ್ತಾನೆ. ಆಮೇಲೆ ಒಂದು ಅರುಣಿಮಾ ದಾಸ್ ಅಂತ ಒಂದು ಹುಡುಗಿ ಇದ್ದಾಳೆ, 2 ಕಾಲು ಹೋಗ್ಬಿಟ್ಟಿದೆ ಅವಳಿಗೆ. ಅವಳು ಆದರೂ ಸಹ ಅವಳು ನಮಗೆ ಚೆನ್ನಾಗಿರೋರಿಗೆ ಎತ್ತಕ್ಕಾಗಲ್ಲ ಅಂಥವಳು ಅಂತ ಮೌಂಟ್ ಎವರೆಸ್ಟ್ ಅಂತ ವಿಶ್ವದ 8 ಮೌಂಟ್ ಎವರೆಸ್ಟ್ ಹತ್ತಿದ್ದಾರೆ. ವಿಲ್ ಪವರ್ ಮುಂದೆ ಯಾವುದಿಲ್ಲಪ್ಪ, ಇದು ಹ್ಯಾಂಡಿಕ್ಯಾಪ್ ಇಸ್ ನಾಟ್ ಎ ಥಿಂಗ್. ಇಂಥ ಕೈ ಕಾಲಿಲ್ದವ್ರು ಮಾಡ್ದವ್ರು ಅಂತಾರೆ, ಇವರು ಕಣ್ಣಿಲ್ದವರು ಕೈಲ್ದವರೆಲ್ಲ ಮಾಡ್ತಾರೆ. ದ್ಯಾಟ್ ಇಸ್ ನಾಟ್ ಅ ಥಿಂಗ್. ಅದು ಬೇಕಾದ್ರೆ ಸಹಕಾರ ಕೊಡ್ತೀನಪ್ಪ, ಅದು ಬೇಕಾದ್ರೆ ಮಾಡ್ತೀನಿ ಅಂತ ಹೇಳಿದೆ. ಸರಿ, ತಿರ್ಗಿ ಆಮೇಲೆ ತಿರ್ಗಿ ಹಾಸ್ಪಿಟ್ಲ್ ಹತ್ರ ಬಂದರು, ಸ್ವಲ್ಪ ಜನನೆಲ್ಲ ಕರ್ಕೊಂಬಂದು, ಸರ್ ನೀವು ಈ ಥರ ಆಗ್ತಾಯಿದ್ದೀರಾ, ಈ ಥರ ಮಾಡ್ತಾಯಿದ್ದೀರಾ, ಮಗುಗೆ ಏನಾದರೂ ನಾನು ಹೇಳಿದ್ನಲ್ಲಪ್ಪ ಈ ಥರ ಎಲ್ಲ ಮಾಡ್ಕೊಡ್ತೀನಿ ಅಂದಮೇಲೆ, ಇಲ್ಲ ಸರ್ ಮಗುಗೆ ಇನ್ನೇನು ಬೇರೆ ಏನು ಮಾಡೋಕ್ಕಾಗಲ್ಲಪ್ಪ. ಅದಕ್ಕೆ ಅವ್ರ ತಾಯಿ ಪಕ್ಕದಲ್ಲಿ ನಿಂತ್ಕೊಂಡು ಫೋನಲ್ಲಿ, ಇಲ್ಲ ಅವರು ಡಾಕ್ಟ್ರ್ ಹತ್ರ 10-20 ಲಕ್ಷಕ್ಕೆ ಒಪ್ಕೊಳ್ಳೇಬೇಡಿ ಅಂತ ಅವರು ತಾಯಿ ಮಾತಾಡೋದನ್ನ ಕೇಳಿಸ್ಕೊಂಡೆ. ನಾನು ಹೇಳಿದೆ, ನೋಡಮ್ಮ ದಯವಿಟ್ಟು ನನಗೆ ಅಷ್ಟು ಆಗೋದಿಲ್ಲ, ನಾನು ನಿಮ್ಮ ಮಗನಿಗೆ ಒಂದು ಒಳ್ಳೆ ಸರ್ಜರಿ ಮಾಡಿಕೊಟ್ಟಿದ್ದೀನಿ, ಇದು ಮಾಡಿದ್ದೀನಿ, ನನ್ನ ಕರ್ತವ್ಯ ಮಾಡಿದ್ದೀನಿ. ನನ್ನ ಕರ್ತವ್ಯ ಮೀರಿ ಅದು ಸ್ವಲ್ಪ ಅದನ್ನು ಕಾಂಪ್ಲಿಕೇಶನ್ ಐಡೆಂಟಿಫೈ ಮಾಡಿ, ಅದರ ಡಾಕ್ಟ್ರ್ ಏನಿರ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಅದನ್ನು ಕಳಿಸ್ಕೊಟ್ಟಿದ್ದೀನಿ. ಅದನ್ನು ಪರ್ಸನಲಾಗಿ ನಾನು ಬಂದು ಅಲ್ಲಿ ಅಟೆಂಡ್ ಮಾಡಿಸಿದ್ದೀನಿ, ನಾನು ಡಾಕ್ಟ್ರ್ ಮೀಟ್ ಮಾಡಿದ್ದೀನಿ, ನಾನು ಆಸ್ಪತ್ರೆಗೆ ಬಂದಿದ್ದೀನಿ, ನಮ್ಮ ಹುಡುಗರನ್ನ ಕಳಿಸಿದ್ದೀನಿ, ಎಲ್ಲ ನಾನು ಮಾನಿಟ್ರ್ ಮಾಡಿ ನಿಮಗೆಲ್ಲ ಸಾಂತ್ವನ ಹೇಳಿದ್ದೀನಿ. ಇಷ್ಟು ಬಿಟ್ಟು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವರು, ಇಲ್ಲ ಸರ್ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಗಲಾಟೆಗೆ ಬಿಡ್ತೀವಿ, ದಂಗೆ ಮಾಡ್ತೀವಿ, ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಇಷ್ಟೇ ಹೇಳಿದೆ, ನೋಡಪ್ಪ ನನ್ನ ಕೆಲಸ ನಾನು ಮಾಡಿದ್ದೀನಿ, ನೀವು ಹೇಳೋ ಪ್ರಾಬ್ಲಮ್ ಇದ್ದರೆ ಮೆಡಿಕಲ್ ಬೋರ್ಡ್ಗೆ ಹಾಕಿ, ನಾನು ಬೇಡ ಅಂತ ಹೇಳೋದು. ನಿಮ್ಮ ಸಮಸ್ಯೆ ಇದೆಯಾ, ಮೆಡಿಕಲ್ ಬೋರ್ಡ್ ಅಂತ ಅಲ್ಲಿ ಇರುತ್ತೆ, ಆ ಮೆಡಿಕಲ್ ಬೋರ್ಡಲ್ಲಿ ಹಾಕಿದ್ದು ಕಂಪ್ಲೇಂಟ್ ಲಾಡ್ಜ್ ಮಾಡಿ, ಆವಾಗ ಅವರು ನನಗೆ ಎನ್ಕ್ವೈರಿ ಕರೀತಾರೆ. ಅವಾಗ ನಾನಲ್ಲಿ ನಂತರ ಸ್ಪೆಷಲಿಸ್ಟ್ ಬರ್ತಾರೆ. ಇವಾಗ ಅವು ನಾನು ಹೇಳ್ಬೋದು, ಅವ್ರು ನೋಡಪ್ಪ ಕಂಪಾರ್ಟ್ಮೆಂಟ್ ಸಿಂಡ್ರೋಮ್ ಅಂದ್ರೇನು, ವ್ಯಾಸ್ಕುಲರ್ ಇಂಜುರಿ ಅಂದ್ರೇನು, ಇಂಟಿಮಲ್ ಇಂಜುರಿ ಅಂದ್ರೇನು, ಗಜ್ ನ್ಯೂರೋವಾಸ್ಕುಲರ್ ಬಂಡಲ್ ಇಂಜುರಿ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ನಿಮ್ಗೆ ಅವೆಲ್ಲ ಸೂಕ್ಷ್ಮ ಅರ್ಥ ಆಗಲ್ಲ. ಅವ್ರು ಅದನ್ನು ಡಿಸೈಡ್ ಮಾಡ್ತಾರೆ. ಡಾಕ್ಟರ್ಸಲ್ಲಿ ಒಂದು ಗ್ರೂಪ್ ಆಫ್ ಡಾಕ್ಟರ್ಸ್ ಇರ್ತಾರೆ, ಅವೆಲ್ಲ ಡಿಸೈಡ್ ಮಾಡಿ ಇದು ತಪ್ಪೋ ಸರಿ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಆವಾಗ ಅದು ಸರಿಯಾಗಿ ಬರುತ್ತೆ. ಅದು ಆವಾಗ ಸಹ ನಿಮಗೆ ಒಂದು ತೀರ್ಮಾನ ನಾನು ಕೊಡ್ಬೋದು. ಅದು ಬಿಟ್ಬಿಟ್ಟು ಆ ತೀರ್ಮಾನ ಬಂದಮೇಲೆ ನಮ್ಮೇಲೆ ಮಾತಾಡೋಣ. ಅದಕ್ಕೆ ಮುಂಚೆ ನಾನು ಯಾಕೆ ನಿಮಗೆ ದುಡ್ಡು ಕಾಸು ಕೊಡಬೇಕು, ನಾನು ಮಾಡಿರೋದು ನಿಮಗೆ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅವರು, ಇಲ್ಲ ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಒಂದು 2 ಡೇಸ್ ಬ್ಯಾಕು ಎಲ್ಲರನ್ನೂ ಕರ್ಕೊಂಬಂದು ಧರಣಿ ಮಾಡಿ ನನ್ನ ಮೇಲೆ ಒಂದು ನಾನು ಹೇಳಿದೆ, ಇದೆಲ್ಲ ಮಾಡೋದು ತಪ್ಪಾಗುತ್ತೆ, ನೀವು ಮಾಡಬಾರ್ದು, ನಿಮ್ದು ಏನಿದ್ರು ಮೆಡಿಕಲ್ ಬೋರ್ಡ್ನಲ್ಲಿ ತೊಗೊಳ್ಳಿ, ನೀವು ಈ ಥರ ಧರಣಿ ಮಾಡೋದೆಲ್ಲ ಔಟ್ ಆಫ್ ಲಾ, ಚೆನ್ನಾಗಿರಲ್ಲ, ನಮಗೂ ಒಂದು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಅವ್ರು ಏನು ಕೇಳಿದ್ರೆ ಸಹ ಅವರು ನನ್ನ ಮೇಲೆ ಅದೆಲ್ಲ ಮಾಡಿದ್ರು. ಸೊ ಹಿಂಗೆ ನಾನು ನಿಮ್ಮ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಇದರಲ್ಲಿ ನಾನು ಹತ್ತತ್ರ ಸುಮಾರು ಸರ್ಜರೀಸ್ ನಿಮಗೆ KGF ಬಂದು ಸುಮಾರು ವರ್ಷಗಳಾಗಿದೆ. ನನ್ನಲ್ಲಿ ನಿಮಗೆ ಸಾಕಷ್ಟು ನಾನು ಸರ್ಜರೀಸ್ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀನಿ. ಯಾವುದೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ 20% ಮಾರ್ಟಾಲಿಟಿ ಅಂದರೆ 20% ಫೇಲ್ಯೂರ್ ಚಾನ್ಸಸ್ ಇದ್ದೇ ಇರ್ತದೆ. ಬಟ್ ನಾನು ಇದುವರೆಗೂ ಯಾರಿಗೂ ಇದು 100 ಸರ್ಜರಿ ಮಾಡೋದು ಯಾವುದೂ ಫೇಲ್ಯೂರ್ಸ್ ಆಗಿಲ್ಲ ನಾನು. ಬಟ್ ಇದು ಬಿಕಾಸ್ ಆಫ್ ದ ನೇಚರ್ ಆಫ್ ಇಂಜುರಿ ಹೊರತು ನಂದು ಕೆಲಸ ಮತ್ತು ಶುದ್ಧವಾಗಿ ಮಾಡಿಕೊಟ್ಟಿದ್ದೀನಿ. ಈಗ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಏನೋ ದುಡ್ಡು ಕಾಸು ಅಂತ ಮಾತಾಡ್ತಾರೆ, ನಾನು ಯಾವುದು ದುಡ್ಡು ತೊಗೊಂಡಿಲ್ಲ, ಇದರಲ್ಲಿ ನಾನು ಯಾವುದು ಪಾತ್ರನೂ ಇಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ, ಅವನು ಭಗವಂತ ಅವ್ನು ಒಳ್ಳೇದು ಮಾಡಲಿ, ಜನಗಳಿಗೆ ಇವ್ರಿಗೆಲ್ಲ ಇದು ಮಾಡಲಿ, ನಾನು ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ನಾನು ಈ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ. ನೀವು ಹೇಳೋದು ಕರೆಕ್ಟ್ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಏನಿದೆ, ನಮ್ಮದು ದೇರ್ ಆರ್ 4 categories ಆಫ್ ಹಾಸ್ಪಿಟಲ್ಸ್: ಪ್ರೈಮರಿ ಕೇರ್ ಹಾಸ್ಪಿಟಲ್, ಸೆಕೆಂಡ್ರಿ ಕೇರ್ ಹಾಸ್ಪಿಟಲ್, ಟರ್ಷರಿ ಕೇರ್ ಹಾಸ್ಪಿಟಲ್ ಆ್ಯಂಡ್ ಕ್ವಾಟರ್ನರಿ ಕೇರ್ ಹಾಸ್ಪಿಟಲ್ಸ್. ಇದು 4 categories ಸರ್ಕಾರ ಮಾಡಿರೋದು. ನಮ್ಮದು ತಾಲೂಕು ಲೆವೆಲ್ ಬಂದು ಪ್ರೈಮರಿ ಲೆವೆಲ್ ಹಾಸ್ಪಿಟಲ್ ಅಂತ, ಅಂದರೆ ಫಸ್ಟ್ ಲೆವೆಲ್ ಆಫ್ ಹಾಸ್ಪಿಟಲ್. ಸೆಕೆಂಡ್ರಿ ಲೆವೆಲ್ ಆಫ್ ಹಾಸ್ಪಿಟಲ್ ಬಂದರೆ ಇದು ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ಸ್ ಬರ್ತದೆ, SNR ಹಾಸ್ಪಿಟಲ್ ಥರ.
ಟರ್ಷರಿ ಕೇರ್ ಬಂದು ಈ ವಿಕ್ಟೋರಿಯಾ ಆಸ್ಪತ್ರೆ ಆ ಥರ ಎಲ್ಲ ಬರ್ತದೆ. ಕ್ವಾಟರ್ನರಿ ಕೇರ್ ಅಂತ ಹೇಳಿದ್ರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂದರೆ ಈ ಕಾರ್ಡಿಯಕ್ ಅಂದರೆ ಈ ನಮ್ಮ ಜಯದೇವ ಹಾಸ್ಪಿಟ್ಲು, ನಿಮ್ಹಾನ್ಸ್ ಹಾಸ್ಪಿಟ್ಲು. ಸೊ ಇದರಲ್ಲಿ ಆ ಲೆವೆಲ್ ಹಾಸ್ಪಿಟ್ಲಿಗೆ ನಾವು ಎಷ್ಟು ಇದು ಸರ್ಕಾರದಲ್ಲಿ ಏನು ಸವಲತ್ತು ಬೇಕೋ ಅದಕ್ಕೆ ಏನು ಸಿಬ್ಬಂದಿ ಇರಬೇಕು ಅಷ್ಟು ಮಾತ್ರ ಇರುತ್ತೆ. ಸೊ ನಾವು ಬ್ರೈನ್ ಪೇಷಂಟ್ಸ್ನ ನಾವು ಹೆಡ್ ಇಂಜರಿ ಪೇಷಂಟ್ಸ್, ನಿಮ್ಹಾನ್ಸ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ನಮ್ಗೆ ಆಗೋದಿಲ್ಲ. ಸೊ ಹಂಗಾಗಿ ಈ ಕ್ಯಾಟಗರಿನಲ್ಲಿ ನಮ್ಮದು ಫಸ್ಟ್ ಪ್ರೈಮರಿ ಲೆವೆಲ್ ಇರೋದ್ರಿಂದ ನಮ್ಮಲ್ಲಿ ಏನು ಸಾಧ್ಯ ಆಗುತ್ತೋ, ನಮ್ಮಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಮ್ಮಲ್ಲಿ ಇರೋ ಎಕ್ವಿಪ್ಮೆಂಟ್ಸ್ನಲ್ಲಿ ನಮ್ಮಿರೋ ಸ್ಟಾಫ್ನಲ್ಲಿ ಸಾಧ್ಯ ಆಗೋದು ಮಾಡ್ತೀವಿ. ನಿನ್ನೆ ಒಂದು ಎಕ್ಸಾಂಪಲ್ ಇದು ಕಾರ್ಡಿಯಕ್ ಪೇಷಂಟ್ ಬಂದು ನಮ್ಮ ಆಸ್ಪತ್ರೆಯಲ್ಲಿ ಪಾಪ ತೀರೋದ್ರು, ಚಿಕ್ಕ ವಯಸ್ಸು, ಪಾಪ ಸಂಕಟ ಆಗುತ್ತೆ. ಬಟ್ ಇದರಲ್ಲಿ ನಮ್ಮ ಡಾಕ್ಟ್ರು ರಚನ್ ರಾಜ್ ಅಂತ ಮತ್ತು ನಮ್ಮ ಡಾಕ್ಟರ್ ಫಾತಿಮಾ ಮೇಡಮ್ ಡ್ಯೂಟಿನಲ್ಲಿದ್ದು ಸಾಕಷ್ಟು ಅವರು ಅದು ಏನು ನೀವು ಏನು ಹೇಳ್ತಿರಲ್ಲ ಲೈಸಿಸ್ ಇಂಜೆಕ್ಷನ್ ಅಂತ ಏನು ಹೇಳ್ತಿರಲ್ಲ, ಹಾರ್ಟ್ ಅಟ್ಯಾಕ್ ಲೈಸಿಸ್ ಇಂಜೆಕ್ಷನ್ ಕೊಡ್ತಿರಂತಲ್ಲ, ಸೆಪ್ಟೋಲೈಸಿಸ್ ಅಂತ ಏನು ಕ್ಲಾಟ್ ಇದನ್ನು ಡಿಸಾಲ್ವ್ ಮಾಡಿ ಇಂಜೆಕ್ಷನ್ ಅದನ್ನೂ ಸಹ ಯೂಸ್ ಮಾಡಿದೆ. ಕನೆಕ್ಟಿವ್ ಪ್ಲೇಸ್ ಅಂತೆಲ್ಲ ಯೂಸ್ ಮಾಡಿದ್ರು. ಅಷ್ಟೆಲ್ಲ ಮಾಡಿದ್ರು ಫಸ್ಟ್ ಏಡ್ ಎಲ್ಲ ಕೊಟ್ಟು ಅದಕ್ಕೆ ಏನೇನು ಬೇಕೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ಡಾಕ್ಟರ್ ರಚನ್ ರಾಜ್ ಅವರು, ಫಾತಿಮಾ ಮೇಡಮ್ ಅವರು ಯಶಸ್ವಿ. ಬಟ್ ಏನು ಮಾಡ್ತೀರಾ, ಇಟ್ ವಾಸ್ ಎ ಮ್ಯಾಸಿವ್ ಅಟ್ಯಾಕ್. ಸೊ ಹಂಗಾಗಿ ಆ ಪೇಷಂಟ್ನ ರೆಫರ್ ಮಾಡಲೇಬೇಕಾಗತ್ತೆ ನಾವು. ಇಲ್ಲಾಂದ್ರೆ ಅದನ್ನೇ ಆ್ಯಂಜಿಯೋಗ್ರಾಮ್ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ICU ಬರಬೇಕಾಗುತ್ತೆ, ICU ಹಾಕಬೇಕಾಗುತ್ತೆ, ಇಲ್ಲ ಸ್ಟೆಂಟ್ ಹಾಕಬೇಕಾಗುತ್ತೆ. ಸೊ ಲಾಟ್ ಆಫ್ ಪ್ರೊಸೀಜರ್ಸ್ ಇರುತ್ತೆ. ನಾವು ತುಂಬ ನಮ್ಮ ಕೈಲಿ ಇಲ್ಲೇ ಮಾಡಿದ್ರೆ ಪೇಷಂಟ್ಗೆ ನಾವು ಅನ್ಯಾಯ ಮಾಡ್ದಂಗಾಗುತ್ತೆ. ಸೊ ಹಂಗಾಗಿ ನಾವು ರೈಟ್ ಟೈಮೆಲ್ಲ ಗೋಲ್ಡನ್ ಪೀರಿಯಡ್ನ ನಾವು ರೆಫರ್ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ ಇದು ಅರ್ಥ ಮಾಡ್ಕೊಳ್ಳಿ, ನಮ್ಮದು ಪ್ರೈಮರಿ ಕೇರ್ ಹಾಸ್ಪಿಟಲ್. ಆಲ್ ಕೇಸಸ್ ವಿ ಕಾಂಟ್ ಹ್ಯಾಂಡಲ್ ಇಯರ್. ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾತ್ರ ಹ್ಯಾಂಡಲ್ ಮಾಡ್ಬೋದು. ನಮ್ಮ ಕೈಲಿ ಮೀರೋದಾಗ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಚೆನ್ನಾಗಿರಲಿ ಅಂತ ಒಂದೇ ಉದ್ದೇಶಕ್ಕೋಸ್ಕರ ನಾವು ಡಾಕ್ಟರ್ಸು ಪೇಷಂಟ್ನ ಹೊರಗಡೆ ಕಳಿಸಿ ಹೊತ್ತು ನಾವು ಇಂಟೆನ್ಷನಿಲ್ಲ ಅವ್ರು ಕಳಿಸ್ಬೇಕಂತ ನಮ್ಗೆ ಯಾವ ಡಾಕ್ಟರ್ಸ್ದು ಮನಸ್ಸಿನಲ್ಲಿಲ್ಲ. ಇದನ್ನು ದಯವಿಟ್ಟು ನೀವು ಅರ್ಥ ಮಾಡ್ಕೊಂಡು ಡಾಕ್ಟರ್ಸ್ ಹೇಳಿದಾಗ ಅದಕ್ಕೆ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಅವ್ರ ಮಾತಿಗೆ ಕೇಳಿ, ಸರ್ ಯಾಕೆ ಏನು ಅಂತ ಕುತ್ಕೊಂಡು ನಿಧಾನಕ್ಕೆ ಕೇಳಿ. ಆದಮೇಲೆ ಗಲಾಟೆ ಬಿಡೋದು, ಆಮೇಲೆ ದೌರ್ಜನ್ಯ ಮಾಡೋದು, ಕೆಟ್ಟ ಪದಗಳನ್ನ ಫೇಸ್ ಮಾಡಿದ್ರೆ ಡಾಕ್ಟರ್ಗೆ ಬೇಜಾರಾಗುತ್ತೆ. ಅವ್ರವ್ರ ಪಾಪ ವೈದ್ಯ ನಾರಾಯಣ ಹರಿ ಅಂತ ನೀವು ನಮ್ಗೆ ಹೇಳ್ತೀರಿ. ನಾವು ನಿಮಗೆ ಜನಸೇವೆ ಜನಾರ್ದನ ಸೇವೆ ಅಂತ ನಾವು ಕೆಲಸ ಮಾಡ್ತೀವಿ. ನಮ್ಮಷ್ಟಕ್ಕೂ ಸಹ ದಯವಿಟ್ಟು ನೀವು ನೋವು ಮಾಡಬೇಡಿ. ನಿಮ್ಗೆ ಏನೋ ಸಮಸ್ಯೆ ಇದ್ದರೆ ಅವ್ರನ್ನ ಕೇಳಿ, ಸರ್ ಏನಾಗಿದೆ ಅಂತ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಒಂದು ಸತಿ ಎಲ್ಲ 2 ಸತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ನೀವು ಟೇಕ್ ಎ ಕಾಲ್. ಎಲ್ಲನೂ ಇಲ್ಲೇ ಮಾಡಿ ಅಂತ ಹೇಳಿದಾಗ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಗೆ ಅಲ್ಲಿಗೆ ಅವ್ರಿಗೇನು ಕೆಲಸ ಇರುತ್ತೆ, ಬೆಂಗಳೂರು ಮೆಡಿಕಲ್ ಕಾಲೇಜ್ಗೆ ಏನು ಕೆಲಸ ಇರುತ್ತೆ, ಜಯದೇವಾಗಿ ಏನು ಕೆಲಸ ಇರುತ್ತೆ. ಸೊ ಅದರದ್ದೇ ಆದ ಲೆವೆಲ್ಸ್ ಆಫ್ ಹಾಸ್ಪಿಟಲ್ ಅದು ಆ ಲೆವೆಲ್ ಹೋಗ್ತಿದ್ದಂಗೆ ಸಿಬ್ಬಂದಿಗಳು ಜಾಸ್ತಿ ಇರ್ತಾರೆ, ಎಕ್ವಿಪ್ಮೆಂಟ್ ಜಾಸ್ತಿ ಇರುತ್ತೆ, ಸೂಪರ್ ಸ್ಪೆಷಾಲಿಟೀಸು ಇರ್ತಾರೆ. ಸೊ ಅಲ್ಲಿ ನ್ಯೂರೋ ಸರ್ಜನ್ ಇರ್ತಾರೆ, ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ಥೊರೆಸಿಕ್ ಸರ್ಜನ್ಸ್ ಇರ್ತಾರೆ. ನಮ್ಮ ಹತ್ರ ಅವರೆಲ್ಲ ಇರೋದಿಲ್ಲ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ನಮ್ಮ ಲಿಮಿಟೇಷನ್ಸ್ ಅರ್ಥ ಮಾಡ್ಕೊಂಡು ದಯವಿಟ್ಟು ನಮ್ಮ ಡಾಕ್ಟರ್ಸ್ಗಾಗಲಿ ನಮ್ಮ ಆಸ್ಪತ್ರೆ ಸಹಕಾರ ಕೊಟ್ಟು ನಾವೆಲ್ಲ ಸೇರ್ಕೊಂಡು ಆಸ್ಪತ್ರೆ ಒಳ್ಳೆಯ ಸುತ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.